ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ. ಮೊದಲಿಗೆ ರಾಯಚೂರು ತಾಲೂಕಿನ ಗಾಣದಳ ಗ್ರಾಮದ ಸುಜಾತ ಅವರ ಸ್ವಸಹಾಯ ಸಂಘದ ಮತ್ತು ಸ್ವಯಂ ಉದ್ಯೋಗದ ಅನುಭವಗಳನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳಿ, ರಾಯಚೂರು ತಾಲೂಕಿನ ಗಾಂಧಾಳ್ ಗ್ರಾಮದ ಸುಜಾತ ಅವರ ಸ್ವಸಹಾಯ ಸಂಘದ ಮತ್ತು ಸ್ವಯಂ ಉದ್ಯೋಗದ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಇತ್ತೀಚೆಗೆ ರೈತ ಮಹಿಳೆಯರಾಗಿರ್ಬೋದು, ಗೃಹಿಣಿಯರಾಗಿರ್ಬೋದು, ಸಾಕಷ್ಟು ಉತ್ಪನ್ನಗಳನ್ನು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಉತ್ಪಾದನೆ ಮಾಡಿ ಜನರಿಗೆ ಮಾರಾಟವನ್ನು ಮಾಡಿ ಸ್ವಾವಲಂಬನೆಯತ್ತ ದಾಪಗಾಲನ್ನು ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಯೋಜನೆಯಡಿಯಲ್ಲಿ ರಾಯಚೂರು ತಾಲೂಕಿನ ಗಾಣಹದಾಳ ಗ್ರಾಮದ ಜಗಜ್ಯೋತಿ ಮಹಿಳಾ ಸಂಜೀವಿನಿ ಸ್ವಸಹಾಯ ಸಂಘದ ಅಧ್ಯಕ್ಷರುಗಳಾದಂತಹ ಸುಜಾತ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ ರೀತಿಯಾಗಿ ಅವರು ಸಂಘವನ್ನು ರಚನೆ ಮಾಡಿಕೊಂಡ್ರು, ಯಾವ ರೀತಿಯಾಗಿ ಅವರು ಉತ್ಪನ್ನವನ್ನು ರಚನೆ ಮಾಡ್ಕೊಂಡಿದ್ದಾರೆ, ಹೇಗೆ ಲೆಕ್ಕಪತ್ರನ ಇಟ್ಕೊಡ್ತಾರೆ, ಯಾವ ರೀತಿಯಾಗಿ ಅವರಿಗೆ ಸಹಾಯ ಸೌಲಭ್ಯ ದೊರೀತಾ ಇದೆ ಎಂಬಂಥ ಒಂದು ಹಲವಾರು ವಿಚಾರಗಳನ್ನು ನಮ್ಮ ಆಕಾಶವಾಣಿಯ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ ಸುಜಾತ ಅವರು. ಸುಜಾತ ಅವರೇ, ತಾವು ವಿದ್ಯಾಭ್ಯಾಸ, ತಮ್ಮದು ಪರಿಚಯ, ಎಲ್ಲಿವರೆಗೂ ಓದಿದ್ರಿ ತಾವು, ತಮ್ಮ ಒಂದು ಕೌಟುಂಬಿಕ ಹಿನ್ನೆಲೆ? ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸುಜಾತ ಅಂತ ಹೇಳ್ಬಿಟ್ಟು, ನಂದು ಪಂಚಮುಖಿ ಗಾಣದಾಳ. ನಂದು ಸೆಕೆಂಡ್ PUC ಆಗಿದ್ದು ಸರ್. ಇಮಿಡಿಯೇಟ್ಲಿ ಮದುವೆ ಮಾಡಿಕೊಟ್ಟು ಆಮೇಲೆ ಆ್ಯಸ್ ಯೂಸ್ವಲ್ ನಾನು ಹೌಸ್ ವೈಫ್ ಆಗೇ ಇದ್ದೆ. ಬಟ್ ಈಗ ಸ್ವಸಹಾಯ ಸಂಘ ಅಂತೇಳಿ ಒಂದು ಏನು ರಚನೆ ಮಾಡ್ಕೊಂಡಿವಿ, ಆವಾಗಿಂದ ನಮ್ಮದು ಅಗರಬತ್ತಿ ಪ್ರೊಡಕ್ಷನ್ನ ನಾವು ಮಾಡಬೇಕಂತ ಅಂದ್ಕೊಂಡು, ನಮ್ಮದೇ ಸ್ವಂತ ಗುಂಪಿನಲ್ಲಿ ಯಾರೂ ಇಲ್ಲ, ನಾವೇ ಸ್ವಂತ ಇದರಿಂದ ಅಮೌಂಟ್ ಹಾಕಿ ಮತ್ತು NRLM ಕೊಡುವಂತಹ ಒಂದು ಸಾಲ ಸೌಲಭ್ಯವನ್ನು ನಾವು ತೆಗೆದುಕೊಂಡು ಅದರಿಂದ ಸ್ವಲ್ಪ ನಮ್ಮ ಅಮೌಂಟನ್ನು ಹಾಕಿಬಿಟ್ಟು ಅಗರಬತ್ತಿ ಮತ್ತು ಧೂಪ ಸಾಂಬ್ರಾಣಿ ಅಂತೇಳಿ ಮಾಡ್ತಾ ಹೋದ್ವಿ. ಇಲ್ಲಿಗೆ ನಾವು ಮಾಡಲಿಕ್ಕೆ ಒಂದು 4 ವರ್ಷ ಮೇಲೆ ಆಯಿತು. 4 ಅಂದ್ರೇನು 7-8 ವರ್ಷನೂ ಆಯಿತು ನಿಧಾನಕ್ಕೆ. ಅವಾಗ ಈಗ ಒಂದು ರೀತಿ ಡೆವಲಪ್ ಆಗ್ತಾ ಇದೆ. ಬಟ್ ನನಗೆ ಈಗ ಬರ್ತಾ ಏನಾಗ್ತಾ ಇದೆ ಅಂದರೆ, ಜಾಸ್ತಿಯಾಗಿ ಕೌಡಂಗ್ ಅಂದರೆ ಪರಿಸರ ಸ್ನೇಹಿಯಾದ ಸಗಣಿಯಿಂದ ಮಾಡುವಂತಹ ಪದಾರ್ಥಗಳನ್ನು ತಯಾರು ಮಾಡಬೇಕಂತ ಒಂದು ಸ್ವಇಚ್ಛೆಯಿಂದ ಮಾಡ್ತಾ ಇದ್ದೀವಿ. ಬಟ್ ಇದಕ್ಕೆ ಸ್ವಲ್ಪ ನಮ್ಗೆ ಟ್ರೈನಿಂಗ್ ಬೇಕು. ಎಲ್ಲರೂ ಲೋನ್ ಕೊಡ್ತಾರೆ, ಬಟ್ ಮಾರ್ಕೆಟಿಂಗ್ ವ್ಯವಸ್ಥೆ ಯಾರೂ ಮಾಡ್ಕೊಡಲ್ಲ. ಅದು ನಾವೇ ಮಾಡ್ಕೊಳ್ಬೇಕು. ತುಂಬ ಕಷ್ಟ ಇದೆ. ಮೇನ್ ಬಂದು ಮಾರ್ಕೆಟಿಂಗ್ ವ್ಯವಸ್ಥೆನ ಜಿಲ್ಲಾ ಪಂಚಾಯತ್ ಇರ್ಬೋದು, ಯಾವುದೇ ತಾಲೂಕ್ ಪಂಚಾಯತ್ ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು, ಮಂತ್ಲಿ ಒಂದ್ಸಲ ಮಾಸಿಕ ಸಂತೆಗಳು ರೂರಲ್ ಆಗ್ಯೋ ಅಥವಾ ನಗರಸಭೆಯಲ್ಲೋ ಎಲ್ಲಾದರೂ ಒಂದು ಕಡೆ ನಮ್ಗೊಂದು ಪ್ಲೇಸ್ ಹುಡುಕೊಟ್ಟು ಮಾಸಿಕ ಸಂತೆ ಅಂತೇಳಿ ಮಾಡಿಬಿಟ್ಟು ಸ್ವಸಹಾಯ ಸಂಘದ ಉತ್ಪಾದನೆಗಳನ್ನು ಅಲ್ಲಿಟ್ಟು ಮಾರಿದ್ರೆ ನಮ್ಮಂಥ ಹೆಣ್ಮಕ್ಳಿಗೆ ಒಂದು ಮಾರ್ಕೆಟಿಂಗ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಎಲ್ಲ ಸಂಸ್ಥೆಯವರು ಬರ್ತಾರೆ, ಲೋನ್ ಕೊಡ್ತೀವಿ, ನೀವು ಮಾಡಿರಿ, ಕೆಲಸ ಮಾಡಿರಿ ಅಂತ ಹೇಳ್ತಾರೆ, ಹೆಣ್ಮಕ್ಳು ಮುಂದೆ ಬರ್ರಿ ಅಂತ ಹೇಳ್ತಾರೆ. ಆದರೆ ಮಾರ್ಕೆಟಿಂಗ್ ಮಾಡೋಂಥದ್ದು ಮಾತ್ರ ತುಂಬ ಕಷ್ಟ ಇದೆ. ಅದಕ್ಕೇನಾದರೂ ಸಹಾಯ ಮಾಡ್ಬೋದಾ ಅಂತ ನಾನು ಈ ಮೂಲಕ ಎಲ್ಲ ಸಂಸ್ಥೆಗಳನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಗೆ ಪರಿಸರ ಸ್ನೇಹಿ ಸಂಬಂಧಪಟ್ಟಂಗೆ ಆಕಳ ಸಗಣಿಯಿಂದ ಮಾಡ್ತಕ್ಕಂಥ ಪದಾರ್ಥಗಳ ಬಗ್ಗೆ ನಮ್ಗೆ ಸ್ವಲ್ಪ ಟ್ರೈನಿಂಗ್ ಬೇಕು. ಬಟ್ ಅದು ಸಿಗ್ತಾ ಇಲ್ಲ. ನಾವೇ ಸ್ವಲ್ಪ ಯೂಟ್ಯೂಬ್ ನೋಡಿ ಆ ಥರ ನಾವು ನ್ಯಾಚುರಲಾಗಿ ಏನು ತಯಾರು ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ಪ್ಲಾನ್ ಹಾಕ್ಕೊಂಡು ಮಾಡ್ತಾ ಬಂದಿದ್ದೀನಿ. ಬಟ್ ಇನ್ನೂ ಕಲಿಯೋಂಥದ್ದು ಭಾಳ ಇದೆ. ಟೋಟಲಿ ನಾನು ಎಲ್ಲ ಸಂಸ್ಥೆಗಳಿಗೂ ಹೃತ್ಪೂರ್ವಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ ಸುಜಾತ ಅವರೇ, ಗ್ರಾಮೀಣ ಭಾಗದಲ್ಲಿ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿಕೊಂಡು ಸ್ವ ಉದ್ಯೋಗವನ್ನು ಮಾಡಬೇಕು ಎಂಬಂಥ ಒಂದು ಛಲದಿಂದ ತಾವು ಸಂಘವನ್ನು ಕಟ್ಕೊಂಡ್ರಿ. ಪ್ರಾರಂಭದಲ್ಲಿ ಹೇಗೆ ಇಟ್ಕೊಂಡ್ರಿ ತಾವು ಸಂಘವನ್ನು ರಚನೆ ಮಾಡ್ಬೇಕಂತ ಹೇಳಿ? ತಮ್ಮ ಒಂದು ಸಪೋರ್ಟ್ ಹೇಗಿತ್ತು ಕೌಟುಂಬಿಕವಾಗಿ? ಜೊತೆಗೆ ಗ್ರಾಮೀಣ ಮಹಿಳೆಯರನ್ನ ಒಂದು ಕಡೆ ಸೇರಿಸೋದು ಬಹಳ ಸವಾಲಿನ ಕೆಲಸ. ಹೇಗೆ ಮಾಡಿದ್ರಿ ತಾವೆಲ್ಲ ಸಂಘವನ್ನು ಕಟ್ಕೋಬೇಕಪ್ಪ ಅಂತಂದ್ರೆ?
ಇದಕ್ಕೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು 12 ವರ್ಷ ಸೋಷಿಯಲ್ ವರ್ಕರ್ ಆಗಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದೆ. ಆ ಆಶಾ ಕಾರ್ಯಕರ್ತೆಯಿಂದ ನನಗೆ ಜನರ ಸಂಪರ್ಕ ಭಾಳ ಚೆನ್ನಾಗಿತ್ತು. ಇದರಿಂದಾಗಿ ನನಗೆ ಸಂಘಗಳನ್ನ ಮಾಡಲಿಕ್ಕೆ ಅನುಕೂಲ ಆಯಿತು. ಅದ್ರ ಜೊತೆಗೆ ನಾನು ಮೊದಲಿಂದನೂ ಸ್ವಲ್ಪ ಸೋಷಿಯಲ್ ವರ್ಕ್ ಅಂದರೆ ಭಾಳ ಇಷ್ಟಪಡ್ತೀನಿ. ಹಾಗಾಗಿ ನನಗೆ ಎಲ್ಲ ಜನಗಳ ಬೆಂಬಲ ಕೂಡ ಸಿಕ್ಕಿದೆ. ಸ್ವಸಹಾಯ ಸಂಘಗಳು ಭಾಳ ಇದ್ದಾವೆ, ಬಟ್ ಮುಂದೆ ಬರೋಕ್ಕೆ ಇನ್ನೂ ಎದುರ್ತಿದ್ದಾರೆ. ಊರು ಬಿಟ್ಟು ಊರಿಗೆ ಹೋಗಬೇಕು, ಅನುಕೂಲ ಇರೋಂಗಿಲ್ಲ, ಮಾರ್ಕೆಟಿಂಗ್ ಆಗುತ್ತೋ ಇಲ್ಲೋ, ಈ ಥರ ಎಲ್ಲ ತೊಂದರೆಗಳು ತುಂಬ ಇದ್ದಾವೆ. ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆಗಳು ಇದ್ದೇ ಇರ್ತದೆ ಜೀವನ ಅಂದಮೇಲೆ. ಆ ಸಮಸ್ಯೆಗಳನ್ನು ದಾಟಿ ಬರಬೇಕಂದ್ರೆ ತುಂಬ ಕಷ್ಟನೇ. ಆದರೂ ಪರವಾಗಿಲ್ಲ, ಎಲ್ಲರ ಸಪೋರ್ಟ್ ನಮ್ಗೆ ಸಿಗ್ತಾ ಇದೆ. ಫಸ್ಟ್ ನಮ್ಮ ಮನೆಯವ್ರ ಸಪೋರ್ಟ್ ಕೂಡ ಇದೆ ನಮಗೆ. ಎಲ್ಲ ಹೆಣ್ಮಕ್ಳು ಇದೇ ಥರ ಬಂದರೆ ನಾವು ಯಾವುದ್ಯಾವುದೋ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡಿ ಅವರೆಲ್ಲೋ ಕುಂತು ಚೆನ್ನಾಗಿ ಜೀವನ ನಡೆಸ್ತಿದ್ದಾರೆ. ಅವ್ರ ಬ್ರ್ಯಾಂಡನ್ನು ನಾವು ಯೂಸ್ ಮಾಡಿ ಇನ್ನೂ ಕಷ್ಟದಲ್ಲೇ ಇದ್ದೀವಿ. ಸ್ವತಃ ನಾವೇ ಏನಾದರೂ ತಯಾರು ಮಾಡಿ ಬೆಳೆಯುವಂಥದ್ದು ನಮ್ಗೆ ಬಹಳ ಮುಖ್ಯ ಅಂತ ನನಗೆ ಅನಿಸ್ತಿದೆ ಸರ್. ಪ್ರಾರಂಭದಲ್ಲಿ ಯಾವ ಉತ್ಪನ್ನಕ್ಕೆ ತಾವು ಕೈ ಹಾಕಿದ್ರಿ? ಈಗ ಒಂದು ಉತ್ಪನ್ನ ರೆಡಿ ಆಗಬೇಕಪ್ಪ ಅಂತಂದ್ರೆ ಸಂಪನ್ಮೂಲಗಳು ಬಹಳ ಮುಖ್ಯ. ಯಾಕಂದ್ರೆ ಕಚ್ಚಾ ಪದಾರ್ಥಗಳು ಬೇಕಾಗ್ತದೆ, ಕೆಲವೊಂದು ಸಣ್ಣ ಪುಟ್ಟ ಮಿಷನರಿಗಳು ಬೇಕಾಗ್ತದೆ. ಹೇಗೆ ತಮ್ಮ ಉತ್ಪನ್ನಗಳನ್ನು ಆರಂಭ ಮಾಡಲಿಕ್ಕೆ ತಾವು ಪ್ರಯತ್ನವನ್ನು ಮಾಡಿದ್ರಿ ಪ್ರಾರಂಭದಲ್ಲಿ? ಸರ್, ನಾವು ಲೋಕಲ್ ಅಂಗಡಿಗಳಿಗಷ್ಟೇ ಕೊಡ್ತಾ ಇದ್ವಿ. ಏನು ಉಳಿತಾ ಇರಲಿಲ್ಲ. ಒಂದೇ ಪ್ರಾಡಕ್ಟನ್ನ ರೆಡಿ ಮಾಡ್ತಾ ಇದ್ವಿ. ಅದಕ್ಕೆ ಏನು ಬೇಕು ಮೆಟೀರಿಯಲ್ ಅಂತ ಅಲ್ಲಿ ಇಲ್ಲಿ ತಿಳ್ಕೊಂಡೇ ತಂದಿರೋದು, ಯಾರು ಸಹಾಯ ಮಾಡೇ ಇಲ್ಲ. ಪ್ರಾರಂಭದಲ್ಲಿ ಮಾಡ್ತಿರ್ಬೇಕಾದ್ರೆ ನಮ್ಗೆ ಅಡೆತಡೆಗಳು ಬಂದವು. ದಾರಿಗೆ ಹೋಗ್ತಾ ಹೋಗ್ತಾ ನಮಗೆ ಒಂದು ಸಮಸ್ಯೆಗಳನ್ನ ಪರಿಹಾರ ಕಂಡ್ಕೊಳ್ತಾ ಹೋಗಿ ಇಲ್ಲಿವರೆಗೆ ಒಂದು ಬ್ರ್ಯಾಂಡ್ ಅಂತೇಳಿ ಮಾಡ್ಕೊಂಡಿದ್ದೀವಿ ನಮ್ಮದೇ ಓನ್ ಆಗಿ. ತುಂಬ ಚೆನ್ನಾಗಿ ಸೇಲ್ ಇದೆ ನಮ್ಗೆ. ಇವಾಗ ನಮ್ಗೆ ಪಂಚಮುಖಿ ಟೆಂಪಲ್ ಹತ್ರ ಒಂದು ಗುಡಿ ಅರ್ಚಕರು ಇರ್ಬೋದು, ಊರಿನ ಜನರು ಇರ್ಬೋದು, ಪಂಚಾಯತಿ ಮುಖ್ಯಸ್ಥರು ಯಾರೋ ಅಧ್ಯಕ್ಷರು ಇರ್ಬೋದು, ಎಲ್ಲರೂ ನಮ್ಗೆ ಒಂದು ಸ್ಟಾಲ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸರ್. ನಮ್ಗೆ ದೇವಸ್ಥಾನದ ಫ್ರಂಟಲ್ಲಿ ಕೆಳಗಡೆ ಬಂದರೆ ಸಾಕು ಮೆಟ್ಲಿಳ್ದು ನಮ್ಮದು ಫಸ್ಟ್ ಬರೋದೇ ನಮ್ಮದು ಜಗಜ್ಯೋತಿ ಸ್ವಸಹಾಯ ಸಂಘದ ಒಂದು ಅಗರಬತ್ತಿ ಸ್ಟಾಲ್ದು ಪೂಜಾ ಸಾಮಗ್ರಿಗಳದ್ದು. ಅಲ್ಲಿ ನಮ್ಗೆ ಭಾಳ ಎಲ್ಲರೂ ಬೆಂಬಲ ಇದೆ ಸರ್. ನಮ್ಗೆ ಅಲ್ಲಿ ಚೆನ್ನಾಗಿ ತುಂಬ ಆಗ್ತಾ ಇದೆ ನಮಗೂ. ಬಟ್ ಆಮೇಲೆ NRLM ಕಡೆಯಿಂದ ಬರೋವಂತಹ ಸರಸ ಮೇಳ, ಅವೆಲ್ಲ ಮೇಳಗಳಿಗೆಲ್ಲ ಹೋಗ್ತೀವಿ ಸರ್ ನಾವು. ಅಲ್ಲಿ ಎಲ್ಲ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಬಟ್ ಇನ್ನೂ ನಾವು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು. ಫಸ್ಟಿಗೆ ಅಂತೂ ನಾವು ಸಣ್ಣದು ಬರೀ ಒಂದೇ ಒಂದು ಸಿಂಗಲ್ ಅಗರಬತ್ತಿ ಬ್ಲ್ಯಾಕಲ್ಲಿ ಬರುತ್ತಲ್ಲ, ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡೋಂಥದ್ದು, ಅದನ್ನು ಮಾಡಿದ್ವಿ. ಆಮೇಲೆ ಸ್ವಲ್ಪ ಏನೋ ಚೇಂಜಸ್ ಬೇಕು, ಇನ್ನೂ ಜನ ಚೇಂಜಸ್ ಕೇಳ್ತಾರೆ ಅಂತೇಳಿ ಬೇರೆ ಅದನ್ನು ಟ್ರೈ ಮಾಡ್ತಾ ಹೋದ್ವಿ. ಫಸ್ಟಿಗೆ ಎಲ್ಲ ಅಡೆತಡೆಗಳು ಬಂದವು. ಬಟ್ ನಮ್ದಿನ್ನೂ ಬ್ರ್ಯಾಂಡೆಡ್ ಬರೀ ಜಸ್ಟ್ ಲೇಬಲಿಂಗ್ ಮಾಡಿ ಹಚ್ತಾ ಇದ್ದೀವಿ. ಒಂದು ಪೌಚೆ ಈ ಥರ ಸೈಕಲ್ ಬ್ರ್ಯಾಂಡ್ ಆ ಥರ ಏನಿದೆಯಲ್ಲ, ಆ ಥರದ್ದೊಂದು ದೊಡ್ಡ ಮಟ್ಟದಲ್ಲಿ ಒಯ್ಬೇಕಂತ ನಮ್ಮ ಆಸೆ ಇದೆ. ಎಲ್ಲರೂ ಸಹಕಾರ ಇದಕ್ಕೆ ಭಾಳ ಮುಖ್ಯ. ಈಗ ಅಗರಬತ್ತಿ ಮಾಡ್ಬೇಕಪ್ಪ ಅಂತಂದ್ರೆ ಸಂಪನ್ಮೂಲಗಳು ಬೇಕಮ್ಮ. ಎಷ್ಟು ಜನ ಕೆಲಸ ಮಾಡೋರು ಇದ್ದಾರೆ ನಿಮ್ಮ ಒಂದು ಸ್ವಸಹಾಯ ಸಂಘದಲ್ಲಿ? ಸರ್, ನಮ್ಮ ಕಡೆ ನಾನು ಈಗ 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ರಾಯಚೂರಲ್ಲಿನೂ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀವಿ, ಮತ್ತು ರಾಯಚೂರಲ್ಲಿ ಮತ್ತು ಗಾಣದಾಳಲ್ಲಿ ಲೋಕಲ್ಲೂ ನಮ್ಮದು ನಡೀತಾ ಇದೆ. ಮಷಿನ್ ಬಂತು ನಮ್ಮದು ರಾಯಚೂರಾಗ ಒಂದಿದೆ ಮಷಿನ್. ಆ ಮಷಿನ್ ಜೊತೆಗೆ ಇನ್ನು ಧೂಪದ ಮಷಿನ್ ಹಾಕ್ಬೇಕಂತ ಇದೆ. ಇನ್ನು ಪ್ಲಾನ್ಗಳಿದ್ದಾವೆ. ಬಟ್ ಅಮೌಂಟ್ ಬಜೆಟ್ಗೋಸ್ಕರ ನಾವು ಒನ್ ಬೈ ಮಾಡ್ತಾ ಹೋಗ್ತಾ ಇದ್ದೀವಿ. ಸಾಲ ಮಾಡ್ದೇ ಇದ್ದದ್ರಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸದ್ಯ ಯಾವ ಉತ್ಪನ್ನಗಳು ತಮ್ಮಲ್ಲಿ ಸಿದ್ಧ ಆಗ್ತಾ ಇದ್ದಾವೆ ತಮ್ಮ ಒಂದು ಈ ಜಗಜ್ಯೋತಿ ಮಹಿಳಾ ಸ್ವಸಹಾಯ ಸಂಘದ ಒಂದು ವ್ಯಾಪ್ತಿಯಲ್ಲಿ? ಸರ್, ನಮ್ಮದು ಸೆಂಟೆಡ್ ಬಂತು. ಅದು ಕೆಮಿಕಲ್ ಇರುತ್ತೆ. ಬಟ್ ನನಗೆ ಕೊಡೋಕ್ಕೆ ಮನ್ಸು ಬರಲ್ಲ. ಜನಗಳು ಕೇಳಿದಾಗ ಸ್ಮೆಲ್ ಫ್ರೆಗ್ರೆನ್ಸ್ ಬೇಕಂತ ತಗೊಳ್ತಾರೆ. ಬಟ್ ಎಲ್ಲರೂ ನ್ಯಾಚುರಲ್ನೇ ಯೂಸ್ ಮಾಡಿ ಆದಷ್ಟು ಈಗ ಅಗರಬತ್ತಿನ ಕಡಿಮೆ ಮಾಡಿದ್ದಾರೆ ಸರ್ ಜನ ಯೂಸ್ ಮಾಡೋದು. ಧೂಪಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಯಾಕಂದರೆ ಅದು ಕಡ್ಡಿ ಬಂದು ಬಿದಿರು ಇರುತ್ತೆ, ಏನೇನೋ ಅವ್ರವ್ರ ನಂಬಿಕೆ ಮೇಲೆ ಹೋಗ್ತಾ ಇದೆ. ನಮ್ಮ ಹತ್ರ ಬಂದು ಅಗರಬತ್ತಿನೂ ಸಿಗ್ತಾ ಇದೆ, ನ್ಯಾಚುರಲ್ ಆಗಿರೋದು ಸಿಗ್ತಾ ಇದೆ, ಮತ್ತು ಸೆಂಟೆಡ್ ಫ್ರೆಗ್ರೆನ್ಸ್ಗೋಸ್ಕರ ಯಾರಿಗೆ ಸ್ಮೆಲ್ ಬೇಕು ಅಂತೇಳಿದ ಆ ಥರನೂ ಸಿಗ್ತಾ ಇದೆ. ಆಮೇಲೆ ಧೂಪಗಳಲ್ಲಿ ನಮ್ಗೆ ಕೌಡಂಗ್ ಧೂಪಗಳು ಸಿಗ್ತಾ ಇದೆ ನಮ್ಮ ಹತ್ರ. ಒಳ್ಳೆ ಒಂದು ಹೆಲ್ತಿಗೆ ಭಾಳ ಒಳ್ಳೇದಂತ ನಾನು ಹೇಳ್ತಾ ಇದ್ದೀನಿ. ಜಾಸ್ತಿಯಾಗಿ ನಮ್ಮ ಕಡೆ ಸೇಲ್ ತಗೊಳ್ಳಿ, ನಮ್ದು ಮಾರ್ಕೆಟಿಂಗ್ ಆಗುತ್ತೆ ಅಂತ ಈ ಮೂಲಕ ಎಲ್ಲರ ಹತ್ರ ಕೇಳ್ಕೊಳ್ತೀನಿ ಸರ್. ನೋಡಮ್ಮ, ಈ ನಿಟ್ಟಿನಲ್ಲಿ ತಮ್ಮ NRLM ಯೋಜನೆಯಲ್ಲಿ ಏನು ಸಹಾಯ ಸೌಲಭ್ಯಗಳು ತಮಗೆ ಸಿಕ್ಕು ಈ ಒಂದು ವ್ಯಾಪ್ತಿಯಲ್ಲಿ? ತಾವು ಭಾಳಷ್ಟು ಉತ್ಪನ್ನಗಳನ್ನು ಮಾಡಿದ್ದೀರಿ, ಸಾವಯವ ಪರಿಕರದ ರೀತಿಯಲ್ಲಿ ಧೂಪಗಳನ್ನು, ಜೊತೆಗೆ ಅಗರಬತ್ತಿಗಳನ್ನು, ಬೇರೆ ಉತ್ಪನ್ನಗಳು ತಮ್ಮ ಸ್ವಸಹಾಯ ಸಂಘದಲ್ಲಿ ರಚನೆ ಆಗ್ತಾ ಇದ್ದಾವೆ. ಇದಕ್ಕೆ ಸ್ವಸಹಾಯ ಸಂಘಗಳಿಗೆ ಒಂದು NRLM ಯೋಜನೆಯಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಏನಾದರೂ ಸಹಾಯ ಸೌಲಭ್ಯ ಸಿಕ್ಕಿದೆಯಾ? ಹಾಂ ಸರ್, ಸಿಗ್ತಾ ಇದೆ. ನಮ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ಸಿಗ್ತಿದೆ, ಮತ್ತು ಆಮೇಲೆ ಲೋನ್ ಸಿಗ್ತಾ ಇದೆ. ಫಸ್ಟಿಗೆ ಒಂದು ಸಂಘಕ್ಕೆ 1.5 ಲಕ್ಷ ಅಂತ ಹೇಳ್ಕೊಡ್ತಾರೆ. ಅದರಲ್ಲಿ ಯಾರಿಗೆ ಯೂಸ್ ಬೇಕೋ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀವಿ. ಫಸ್ಟಿಗೆ ಒಂದು 50,000 ಅಷ್ಟೇ ತೊಗೊಂಡೆ, ಎಲ್ರಿಗೂ ಆ ಸೌಲಭ್ಯ ಸಿಗಬೇಕು ಅಂತೇಳಿ. ಆಮೇಲೆ ನಾನು ಮತ್ತೆ 1.5 ಲಕ್ಷನ ನಾವು 3 ಜನಗಳ ಮಧ್ಯೆ ನಾನೇ ತೊಗೊಂಡೆ. ಈಗ ಅದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ನಮ್ಮದು ಓನ್ ಒಂದು ಫಂಡನ್ನು ಹಾಕಿಬಿಟ್ಟು ಈಗ ಮಾಡ್ತಾ ಇದ್ದೀನಿ. ಇದ್ರ ಎಲ್ಲ ನಮ್ಮ ಸಂಘದವ್ರ ಎಲ್ಲರ ಸಹಕಾರನೂ ಕೂಡ ಇದೆ. ಆಮೇಲೆ NRLMನಲ್ಲಿ ZP ಮತ್ತು ತಾಲೂಕು ಲೆವೆಲಲ್ಲಿ ZP ಲೆವೆಲಲ್ಲಿ ಎಲ್ಲ ಸರ್ಗಳ ಬೆಂಬಲ ಕೂಡ ಇದೆ. ಆಮೇಲೆ ನಮ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ NRLM ಅವರು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾರ್ಕೆಟಿಂಗ್ ಸಿಕ್ಕರೆ ನಾವು ಇನ್ನೂ ಬೆಳಿಬೋದಂತ ಹೇಳ್ಬೋದು ಸರ್.
ಮೂಲಭೂತವಾಗಿ ಮಹಿಳೆಯರು ಮುಂದೆ ಬರ್ಬೇಕಪ್ಪ ಅಂತಂದ್ರೆ ತಾವು ಹೇಳಿದ್ರಿ ಮಾರುಕಟ್ಟೆ ಬಹಳಷ್ಟು ಸಮಸ್ಯೆ ಇದೆ ಅಂತೇಳಿ. ಗ್ರಾಮೀಣ ಭಾಗದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡಲಿಕ್ಕೆ ಹೇಗೆ, ಇದಕ್ಕೆ ಬ್ರ್ಯಾಂಡೆಡ್ ಮಾಡೋದು ಅಥವಾ ಸಾಗಾಣಿಕೆ ಮಾಡೋದು, ಒಂದು ಜಾಗತಿಕವಾಗಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಒಂದು ಏನಾದರೂ ಒಂದು ಮಾರುಕಟ್ಟೆ ಮಾಡ್ಕೊಳ್ಳಿಕ್ಕೆ ನಿಮ್ಮ ಒಂದು ಸಪೋರ್ಟ್ ನಿಮ್ಗೆ ಏನು ಅಪೇಕ್ಷೆ ಮಾಡ್ತಿರ್ತಾವೆ? ಸರ್ ಓನ್ ವೆಹಿಕಲ್ ಬೇಕೇ ಬೇಕು. ಯಾಕಂದರೆ ನಾವು ಲೋಕಲ್ ಹಳ್ಳಿಗಳಲ್ಲಿ ಅಂದರೆ ಯಾವ ಥರನೂ ಸಂತೆಗಳು ಆಗ್ತವೆ ನಾರ್ಮಲ್ ಆಗಿ ಅಷ್ಟೇ. ನಮ್ಗೆ ಹೆಚ್ಚಿನ ಮಟ್ಟದಲ್ಲಿ ಸೇಲ್ ಬೇಕಂದರೆ ನಾವು ಮುಂದೆ ಹೋಗಲೇಬೇಕು. ಅದಕ್ಕೊಂದು ವೆಹಿಕಲ್ ವ್ಯವಸ್ಥೆ ಬೇಕೇ ಬೇಕು ಸರ್. ಅದು ನಮ್ಮದು ಓನ್ ವೆಹಿಕಲ್ ಇದೆ ಅಂತೇಳಿ ನನಗೆ ಸ್ವಲ್ಪ ಉಪಯೋಗ ಆಗಿದೆ. ಆಮೇಲೆ ಇನ್ನೊಂದೇನೆಂದರೆ ನಮ್ಗೆ NRLM ಏನಾದರೂ ಕಳಿಸಿದ್ರೆ ಖರ್ಚಿನ ಅದೇ ಬರುತ್ತೆ ಸರ್. ನಮ್ಮದು ಟೋಟಲ್ ನಮ್ದೇನು ಮಾಲ್ ಕಳಿಸಿರ್ತೀವಲ್ಲ ಎಕ್ಸ್ಪೆಂಡಿಚರ್ ಎಲ್ಲ ಅವ್ರು ಕೊಡ್ತಾರೆ ಸರ್ ನಮ್ಗೆ NRLMದು. ಒಂದು ವೇಳೆ ಬೇರೆ ಬೇರೆ ಪ್ರೋಗ್ರಾಮ್ಗೆ ಹೋಗ್ಬೇಕಂದ್ರೆ ನಮ್ಮದು ಓನ್ ವೆಹಿಕಲ್ ಇದೆ ಸರ್. ಈಗ ತಾವು ಬೇರೆ ಬೇರೆ ಕಡೆಗಳಲ್ಲಿ ತಾವು ಪ್ರದರ್ಶನಗಳನ್ನು, ಮಾಹಿತಿಗಳನ್ನು, ಮಾರಾಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ. ಎಲ್ಲೆಲ್ಲಿ ಪ್ರದರ್ಶನಗಳು, ಮಾಹಿತಿಗಳು ತಾವು ಎಲ್ಲೆಲ್ಲಿ ಸುತ್ತಾಡ್ಕೊಂಡು ಬರ್ತೀರಿ? ಇವೆಲ್ಲವನ್ನು ಪಬ್ಲಿಸಿಟಿ ಬಹಳ ಮುಖ್ಯ. ಜನರಿಗೆ ಗೊತ್ತಾಗಬೇಕು ಈ ಒಂದು ಸಂಘದ ಸದಸ್ಯರಿಂದ ಈ ಒಂದು ಮನೆಯಲ್ಲಿ ಸಾವಯವ ರೀತಿಯಲ್ಲಿ ಈ ಒಂದು ಯಾವುದೇ ಕೆಮಿಕಲ್ ರಹಿತ ಉತ್ಪನ್ನಗಳಲ್ಲಿ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ. ತಾವು ಎಲ್ಲೆಲ್ಲಿ ಹೋಗಿದ್ದೀರಿ? ಸರ್ ನಾನು ಕೆಮಿಕಲ್ ರಹಿತ ಅಂದರೆ ಇತ್ತೀಚೆಗೆ ಮಾಡ್ತಾ ಇದ್ದೀನಿ. ಈಗೇನಿಲ್ಲ ಅಂದರೆ ಒಂದು 6 ಮಂತಿಂದ ಮಾಡ್ತಾ ಇದ್ದೀನಿ. ಈಗೀಗ ನಂದು ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಆಮೇಲೆ ನಾನು ಸರಸಮೇಳ ಅಂತೇಳಿ NRLM ಕಡೆಯಿಂದ ಚೆನ್ನೈ ಹೋಗಿದ್ವಿ ಸರ್, ಬೆಂಗಳೂರು ಹೋಗಿದ್ವಿ, ಬೆಳಗಾವಿ ಹೋಗಿದ್ವಿ, ದಾವಣಗೆರೆ ಹೋಗಿದ್ವಿ, ಆಮೇಲೆ ಹೈದ್ರಾಬಾದ್ ಹೋಗಿದ್ವಿ. ಆಮೇಲೆ ಲೋಕಲಲ್ಲೆಲ್ಲ ನಮ್ಗೆ ರಾಯಚೂರಲ್ಲಿ ಏನೇ ಪ್ರೋಗ್ರಾಮ್ ಇರಲಿ ನಮ್ಮನ್ನು ಕರೀತಾರೆ ಸರ್. ನಾವು ತಪ್ಪದೇ ಬರ್ತೀವಿ. ಅದು ಸೇಲ್ ಆಗುತ್ತೋ ಬಿಡುತ್ತೋ ನಮ್ಮ ಅಟ್ಲೀಸ್ಟ್ ನಮ್ದು ಅಡ್ವರ್ಟೈಸ್ಮೆಂಟ್ ಆದರೂ ಸಿಗುತ್ತಲ್ಲ ಅಂತೇಳಿ ನಾನು ಬರ್ತಾ ಇರ್ತೀನಿ. ಬಟ್ ನಮ್ಮದು ಎಲ್ಲಿ ಹೋದ್ರೂ ಒಳ್ಳೆ ರೀತಿಯಲ್ಲಿ ಬೆಲೆ ಸಿಕ್ಕಿದೆ, ಒಳ್ಳೆ ಒಂದು ಮಾರ್ಕೆಟಿಂಗ್ ಆಗಿದೆ. ನೆಕ್ಸ್ಟ್ ಈಗ ನನ್ನ ಕೈ ತೊಗೊಂಡಿರೋದು ಕೌಡಂಗ್ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀನಿ. ಯಾಕಂದರೆ ನನಗೆ ನಾನು ಮಾಡ್ತಾ ಈ ಸ್ಮೆಲ್ ತೊಗೊಳ್ತಾ ನನಗೆ ಒಂಥರ ತಲೆ ಚಿಟ್ಟಿಡಿದು ಹೆಲ್ತ್ ಪ್ರಾಬ್ಲಮ್ ಬರ್ಬೋದೇನೋ ಅಂತ ನಾನೇ ಈ ಥರ ಅಂದ್ಕೊಂಡ್ರೆ ಜನಗಳಿಗೆ ಹೆಂಗೆ ಕೊಡಲಿ ನಾನು ಅಂತ ನನಗೆ ಆತ್ಮವಿಶ್ವಾಸ ಅಡ್ಡಿ ಬರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಕೌಡಂಗ್ ಪ್ರಾಡಕ್ಟಿನ ರೆಡಿ ಮಾಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ಸಿಗೋಂಥ ಸಗಣಿ ಇರ್ಬೋದು, ಮತ್ತು ಗೋಶಾಲೆ, ಮಂತ್ರಾಲಯ ಗೋಶಾಲೆ ಮತ್ತು ನಮ್ಮ ರಾಯಚೂರು ಗೋಶಾಲೆಯಿಂದ ಸಗಣಿ ಪುಡಿಯನ್ನು ನಾನು ಕಲೆಕ್ಟ್ ಮಾಡಿಕೊಂಡು, ಇದರಿಂದ ಟ್ರೈನಿಂಗ್ ಇಲ್ಲ ಬಟ್ ಯೂಟ್ಯೂಬ್ನಲ್ಲಿ ನೋಡ್ಕೊತ ಎದ್ದು ಬಿದ್ದು ಹೆಂಗೋ ಮಾಡ್ತಾ ಇದ್ದೀನಿ. ಹ್ಯಾಂಡ್ಮೇಡ್ ಕೂಡ ಇದೆ ನಮ್ಮದು. ಈಗ ಒಂದು ಡೈಗಳಂತ ಮಾಡ್ಕೊಂಡಿದ್ದೀನಿ ನಾನು. ಡೈ ಮುಖಾಂತರ ನಾನು ಒಂದು ಪ್ರಾಡಕ್ಟ್, ನ್ಯಾಚುರಲ್ ಪ್ರಾಡಕ್ಟನ್ನು ತಯಾರು ಮಾಡ್ತಾ ಇದ್ದೀನಿ. ಇದಕ್ಕೆ ಬೆಂಬಲ ಇದೆ ಅಷ್ಟೇ. ಇದಕ್ಕೇನು ನಾನು ಆಸಕ್ತಿ ತೋರಿಸ್ತಾ ಇದ್ದೀನಿ, ಸಂಪೂರ್ಣ ಎಫರ್ಟ್ ನಮ್ಮದೇ ಇರುತ್ತೆ ಸರ್. ಬೆಂಬಲ ಅವ್ರು ದುಡ್ಡು ಕೊಡ್ತಾರೆ, ಆದರೆ ಎಫರ್ಟ್ ನಮ್ಮದು ಬೇಕೇ ಅಲ್ಲ ಸರ್. ಹಂಗಾಗಿ ಎಫರ್ಟ್ ತುಂಬ ಹಾಕ್ಲೇಬೇಕು ಸರ್. ಜನರಿಗೆ ಅವೇರ್ನೆಸ್ ಬಂದಿದೆ ಅಂತ ಹೇಳ್ತಾರೆ ಹೇಗೆ? ಯಾಕಂತಂದರೆ ಈಗ ಮನೆಯಲ್ಲಿ ಈ ಒಂದು ಕೆಮಿಕಲ್ ರಹಿತ ಅಂತಂದರೆ ಈಗ ರಾಸಾಯನಿಕ ಮುಕ್ತವಾದಂತಹ ಒಂದು ದೀಪಗಳನ್ನು ಅಥವಾ ಈ ಒಂದು ಅಗರಬತ್ತಿಗಳನ್ನು, ಧೂಪಗಳನ್ನು ಬಳಕೆ ಮಾಡುವಂಥ ಪ್ರವೃತ್ತಿ ಬರ್ತಾ ಇದೆಯಾ ತಮ್ಮ ಒಂದು ವಿಚಾರದಲ್ಲಿ? ಸರ್ ನಮ್ಮ ಹಳ್ಳಿ ಲೆವೆಲಲ್ಲಿ ಬರ್ತಾ ಇಲ್ಲ. ಯಾಕಂದರೆ ಸಗಣಿ ನೋಡ್ತಾರೆ, ಇದೇನು ಸಗಣಿದ ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ಅದೇ ನಮ್ಮ ಪಂಚಮುಖಿ ಟೆಂಪಲ್ ಹತ್ರ, ಮೈಸೂರು, ಮಂಡ್ಯ, ಬೇರೆ ಕಡೆಯಿಂದ ಟೂರಿಸ್ಟ್ ಎಲ್ಲ ಬಂದವರು ಫಸ್ಟ್ ಆದ್ಯತೆ ಕೊಡೋದು ನಮ್ಮ ಸಗಣಿಗೆ. ಯಾಕಂದರೆ ಆ ಕಡೆ ಬೆಂಗಳೂರು ಸೈಡು ಎಲ್ಲ ನಮ್ಮದು ಪ್ರಾಡಕ್ಟ್ ಜಾಸ್ತಿ ಕಾಸ್ಟ್ ಇದೆ ಸರ್. ನಮ್ಮದು ನಾವು ಕೊಡೋಂಥ ಬೆಲೆ ಅವ್ರಿಗೆ ರೀಸನೇಬಲ್ ಅನಿಸಿದ್ರಿಂದ ಅವರು ಜಾಸ್ತಿ ಪ್ರಾಡಕ್ಟ್ ನಮ್ಮ ಹತ್ರ ಖರೀದಿ ಮಾಡ್ತಾರೆ. ಮತ್ತು ಕಾಲ್ ಮಾಡಿಬಿಟ್ಟು ನಮ್ಗೆ ಕಳಿಸ್ಕೊಡಿ ಅಂತೇಳಿ, ಕೊರಿಯರ್ ಮಾಡಿ ಅಂತೇಳಿ ಇದು ಮಾಡ್ತಾರೆ ಸರ್. ನಮ್ಗೆ ಆ ವ್ಯವಸ್ಥೆ ನಮ್ಗೆ ಇನ್ನೂ ಆಗಿಲ್ಲ. ಯಾಕಂದರೆ ಅಮೆಝಾನಲ್ಲಿ ನಾವೇನಾದರೂ ಇದು ಮಾಡಿಕೊಂಡ್ರೆ ನಮಗೆ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ಲೆವೆಲ್ ಮಾಡಬೇಕಂತ ಇದೆ ಸರ್ ಪ್ಲ್ಯಾನ್. ಬಟ್ ನಮ್ಮ ಲೋಕಲಲ್ಲಿ ನಮ್ಮದು ಸಗಣಿದು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಜನ. ಆಫೀಸರ್ಸ್ ಮಂದಿ ತಿಳಿದವರು ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ. ಬಟ್ ಲೋಕಲ್ ಹಳ್ಳಿ ಜನ ಮಾತ್ರ ಒಪ್ತಾ ಇಲ್ಲ ಇನ್ನು. ನೋಡ್ರಿ, ಹಿತ್ತಲ ಮದ್ದು ಅದು ಏನಂತಾರಲ್ಲ, ಅದು ಮದ್ದಲ್ಲ ಅಂತ ಹೇಳ್ತಾರೆ, ಹಿತ್ತಲ ಔಷಧ. ಅದೇ ರೀತಿ ನಮ್ಮ ಒಂದು ಭಾಗದಲ್ಲಿ ಅದರ ಒಂದು ಪ್ರಾಮುಖ್ಯತೆ ನೆರೆ ಒಂದು ಸಿಟಿಗಳಲ್ಲಿ ಅದು ಬರ್ತಾ ಇದೆ. ಸಿಟಿಯಲ್ಲಿ ಇದೆ ಸರ್. ಸಿಟಿಯಲ್ಲಿ ಆಲ್ಮೋಸ್ಟ್ ನಮ್ಗೆ ಯಾರೇ ಆಫೀಸರ್ಸ್ ಬಂದ್ರೂ ವಿಸಿಟ್ ಕೊಟ್ರು ಫಸ್ಟ್ ತೊಗೊಳ್ಳೋದೇ ಸಗಣಿ. ಕೆಮಿಕಲ್ ಇಲ್ಲ ಅಂತಂದರೆ ಎಲ್ಲರೂ ಫಸ್ಟ್ ಆದ್ಯತೆ ಕೊಡೋದು. ಯಾಕಂದರೆ ಅವರಿಗೆ ಹೆಲ್ತ್ ಬಗ್ಗೆ ಗೊತ್ತಿರುತ್ತೆ ಸರ್. ನಮ್ಮ ಹಳ್ಳಿ ಜನಕ್ಕೆ ಒಳ್ಳೆ ಹೆಲ್ತ್ ಇರುತ್ತೆ, ಒಳ್ಳೆ ಗಾಳಿ ಬೆಳಕು ಎಲ್ಲ ಇರೋದ್ರಿಂದ ಅವ್ರಿಗೆ ಅವ್ರು ಸಗಣಿಯಲ್ಲೇ ಇರ್ತಾರಲ್ಲ, ಹಂಗಾಗಿ ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ. ಒಳ್ಳೆ ಸ್ಮೆಲ್ ಬೇಕು ಅನಿಸುತ್ತೆ ಏನೋ, ಮೋಸ್ಟ್ಲಿ ಗೊತ್ತಿಲ್ಲ. ಬಟ್ ಓಕೆ ಸರ್, ನಡೀತಾ ಇದೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋದೊಂದು ಆಸೆ ಭಾಳ ಇದೆ. ಯಾವ ಒಂದು ಬ್ರ್ಯಾಂಡೆಡ್ ಮೂಲಕ ತಾವು ಉತ್ಪನ್ನವನ್ನು ರೆಡಿ ಮಾಡಿದ್ರಿ? ಚೆನ್ನಾಗಿ ಪ್ಯಾಕಿಂಗ್ಗಳಿದ್ದಾವೆ, ತಮ್ಮದು ಡಬ್ಬಗಳಿದ್ದಾವೆ. ಏನು ಬ್ರ್ಯಾಂಡ್ ಕೊಟ್ಟು ತಾವು ಹೆಸರು ಕೊಟ್ಟು ತಮ್ಮ ಉತ್ಪನ್ನಗಳನ್ನು ತಾವು ತಯಾರು ಮಾಡ್ತೀರಿ? ಸರ್ ಕಾಯಕವೇ ಕೈಲಾಸ ಅನ್ನೋದೊಂದು ನಮ್ಮದೊಂದು ಬಸವಣ್ಣನವರ ಇದು ಅಡಿಯಲ್ಲಿ ನಡೀತಾ ಇದ್ದೀನಿ ನಾನು. ಹಂಗಾಗಿ ಜಗಜ್ಯೋತಿ ಸಂಜೀವಿನಿ ಸ್ವಸಹಾಯ ಸಂಘ ಅಂತೇಳಿ ಮಾಡಿಕೊಂಡು ಅದಕ್ಕೆ ಜಗಜ್ಯೋತಿ ಅಂತಲೇ ಬ್ರ್ಯಾಂಡ್ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಕಾಯಕವೇ ಕೈಲಾಸ. ಮಹಿಳೆಯರು ಯಾವುದೇ ಇರಲಿ, ಪುರುಷರಿರಲಿ, ಯಾವುದೇ ಒಂದು ಉದ್ಯೋಗ ಕಾಯಕವೇ ಕೈಲಾಸ, ಅದರಲ್ಲೇ ಒಂದು ಕೈಲಾಸವನ್ನು ಕಾಣುವಂಥದ್ದು ನಮ್ಮ ಒಂದು ಭಾರತೀಯ ಸಂಸ್ಕೃತಿ. ತಮ್ಮದು ಭಾಳಷ್ಟು ಉತ್ಪನ್ನಗಳಿದ್ದಾವೆ. ಉತ್ಪನ್ನ ಬೇಕು, ಇದರ ಬಗ್ಗೆ ಏನಾದರೂ ಒಂದು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮನ್ನು ಸಂಪರ್ಕ ಮಾಡೋದು ಹೇಗೆ? ಸರ್ ಪ್ರಾಡಕ್ಟ್ ಮೇಲೆಲ್ಲ ನಮ್ಮದು ನಂಬರು, ನೇಮು ಎಲ್ಲ ಇದೆ ಸರ್ ಲೇಬಲಿಂಗ್ ಮೇಲೆ. ಯಾರು ಬೇಕಾದರೂ ನಮ್ಗೆ ಆರ್ಡ್ರ್ ಬೇಕಂದ್ರೂ ಕಾಲ್ ಮಾಡ್ತಾರೆ. ಅದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೂ ಕಾಲ್ ಮಾಡ್ತಾ ಇದ್ದಾರೆ. ಬಟ್ ನಾನು ಕಷ್ಟಪಟ್ಟಿದ್ರಿಂದ ನಾನು ಮುಂದೆ ಹೋಗ್ಬೇಕಂತ ಸ್ವಲ್ಪ ಬಿಟ್ಕೊಡ್ತಾ ಇಲ್ಲ, ಸ್ವಲ್ಪ ಸ್ವಾರ್ಥ ತೋರಿಸ್ತಾ ಇದ್ದೀನಿ ನಾನು. ಸಾಮಾನ್ಯ ಅದೇ ಸರ್, ಅಷ್ಟೇ ನೋಡ್ರಿ, ಏನಿಲ್ಲ. ಓಕೆ, ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಸರ್. ನಮ್ಗೆ ಜಾಸ್ತಿ ಈ ಲೋಕಲ್ಗಿಂತ ನಮ್ಗೆ ಹೊರಗಡೆಯಿಂದ ಕಾಂಟ್ಯಾಕ್ಟ್ ಜಾಸ್ತಿ ಬರ್ತಾ ಇದೆ ಸರ್.
ವ್ಯಾಪಾರ ವಹಿವಾಟು ಏನು ಚೆನ್ನಾಗಿದೆ, ಹಾಕಿದ ಬಂಡವಾಳಕ್ಕೆ ಏನಾದರೂ ಪ್ರತಿಫಲ ಬರಬೇಕು, ಬಹಳ ಮುಖ್ಯ. ಉತ್ಪಾದನೆದಂಥ ಒಂದು ವಸ್ತುಗಳು ಒಂದು 50% ಆದರೂ ಕೂಡ ಮಾರುಕಟ್ಟೆ ಹೋಗಬೇಕು, ಮಾರಾಟ ಆಗಬೇಕು. ಸರ್ ಈಗ ಹೊರಗಡೆ ಹೋದ್ರೆ ನಾವು 10,000ವರೆಗೂ ದುಡಿತೀವಿ. ಸೆಕೆಂಡ್ PUC ಅಂದರೆ ಟೈಲರಿಂಗ್ ಮಾಡಿದ್ರು ಕೂಡ ಒಂದು 10,000 ರಿಂದ 15,000ವರೆಗೂ ದುಡಿಬೋದು. ಬಟ್ ನಾನು ಈ ಬಿಸ್ನೆಸ್ಸಿಗೆ ಬಂದಮೇಲೆ ಸ್ಟಾರ್ಟಿಂಗಲ್ಲಿ ಏನೂ ಇರಲಿಲ್ಲ. ಆಮೇಲೆ ನಿಜ ಹೇಳ್ತಾ ಇದ್ದೀನಿ, ನಾನು ಏನಿಲ್ಲ ಅಂದರೂ ಒಂದು 50,000ವರೆಗೂ ಮಂತ್ಲಿ ನಾನು ಮಾಡ್ತಾ ಇದ್ದೀನಿ ಸರ್, ಕ್ಯಾರಿ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ. ನೋಡಿ, ಸೆಕೆಂಡ್ PUC ಆದಮೇಲೆ ಸಂಸಾರಿಕ ಒಂದು ಭಾರವನ್ನು ಹೊರ್ಕೊಂಡು ಮನೆಯನ್ನು ಸಂಭಾಳಿಸಿಕೊಂಡು ತಾವು ಒಂದು ಸ್ವಯಂ ಉದ್ಯೋಗವನ್ನು ಮಾಡಿಕೊಂಡು ಮಹಿಳೆಯರನ್ನು ಕಟ್ಕೊಂಡು ಮಾಡ್ತಾ ಇದ್ದೀರಿ. ಭಾಳಷ್ಟು ಹೆಮ್ಮೆ ಪಡುವಂಥ ಒಂದು ವಿಷಯ. ನಿಮ್ಮ ಉತ್ಪನ್ನಗಳು ನಮ್ಮ ಸಾರ್ವಜನಿಕರಿಗೆ ಬೇಕು ಅಂತಂದರೆ ನಿಮ್ಮ ದೂರವಾಣಿ ಸಂಖ್ಯೆ. ಸರ್ ಇನ್ನೊಂದು ವಿಷಯ ಏನಂದರೆ, ನಾನು ಏನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮುಖ್ಯವಾಗಿ ಹೇಳ್ಬೇಕಂದ್ರೆ 4 ಜನಕ್ಕೆ ಕೆಲಸ ಕೊಡಬೇಕನ್ನೋ ಒಂದು ಒಳ್ಳೆ ಉದ್ದೇಶ ಇತ್ತು. ಅದು ನಡೀತಾ ಇದೆ. ಇನ್ನಷ್ಟು ಜನಕ್ಕೆ ಕೆಲಸ ಕೊಡೋವಂಥದ್ದು, ನನಗೇನಾದರೂ ಚಾನ್ಸ್ ಸಿಕ್ಕರೆ ಅದು ನನಗಿನ್ನೂ ತುಂಬ ಖುಷಿ ಕೊಡುವಂಥದ್ದು. ಇದನ್ನು ಬೆಳಿಬೇಕು ಅಂತಂದರೆ ಎಲ್ಲರ ಸಹಕಾರ ಭಾಳ ಮುಖ್ಯ. ದಯವಿಟ್ಟು ಮಾರ್ಕೆಟಿಂಗ್ ಏನೇ ಇರಲಿ, ನಮ್ಮ ರಾಯಚೂರು ಜಿಲ್ಲೆಯಿಂದ ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು, ಈ ಮೂಲಕ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ದಯವಿಟ್ಟು ಕರೆ ಮಾಡಿ ನಮ್ಮನ್ನು ಮಾರ್ಕೆಟಿಂಗ್ ಯಾವುದೇ ಪ್ರೋಗ್ರಾಮ್ ಇರಲಿ ನಮ್ಮನ್ನು ಕರೀರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 7022428112. ಇನ್ನೊಂದ್ಸಲ ಹೇಳಮ್ಮ. 7022428112. ಜಗಜ್ಯೋತಿ ಮಹಿಳಾ ಸಂಜೀವಿನಿ ಸ್ವಸಹಾಯ ಸಂಘದ ಒಂದು ಗುಂಪಿನ ಸುಜಾತ ಅವರು ಬಹಳಷ್ಟು ತಮ್ಮ ಬದುಕನ್ನು ಅಥವಾ ತಮ್ಮ ಒಂದು ಸ್ವಸಹಾಯ ಸಂಘದ ಒಂದು ಯಶೋಗಾಥೆಯನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಭಾಳಷ್ಟು ಈ ಒಂದು ಧೂಪದ ವಸ್ತುಗಳನ್ನು, ಅಗರಬತ್ತಿಯ ಒಂದು ವಸ್ತುಗಳನ್ನು, ಒಂದು ಸಾವಯವ ರೀತಿಯಲ್ಲಿ ಬೆಳೆದಂಥ ಒಂದು ವಸ್ತುಗಳನ್ನು ನಾವು ಅದನ್ನು ಉತ್ಪಾದನೆ ಮಾಡಿ ಬ್ರ್ಯಾಂಡೆಡ್ ಮಾಡಿ ಜನರಿಗೆ ಮಾಹಿತಿ ಕೊಡುವಂಥದ್ದು, ಮಾರುಕಟ್ಟೆಗೆ ಒಯ್ಯುವಂಥದ್ದು, ಭಾಳಷ್ಟು ಸವಾಲಿನ ಕೆಲಸವನ್ನು ಮಾಡಿ ಮೆಟ್ಟಿ ನಿಂತು ಒಂದು ತಿಂಗಳಿಗೆ 50,000ವರೆಗೆ ದುಡಿಯುವಂಥ ಒಂದು ಹಂತಕ್ಕೆ ಅವರು ಬೆಳೆದಿದ್ದಾರೆ. ಈ ರೀತಿಯಲ್ಲಿ ಮಹಿಳೆಯರು ಕೂಡ ತಮ್ಮ ಒಂದು ಕ್ಷೇತ್ರ ಮಟ್ಟದಲ್ಲಿ ಏನು ಸಾಧ್ಯತೆ ಇದೆ, ಅಲ್ಲಿ ಏನು ಅವಕಾಶಗಳಿದ್ದಾವೆ, ಇವನ್ನೆಲ್ಲ ಗಮನಿಸಿಕೊಂಡು ಈ ರೀತಿಯಾಗಿ ಮುಂದೆ ಬಂದರೆ ಖಂಡಿತ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಮುಂದೆ ಬರ್ತಾರೆ. ಈಗ ಹೇಳಿದವರು ದೂರವಾಣಿ ಸಂಖ್ಯೆಗೆ ನಮ್ಮ ಶ್ರೋತೃ ಬಾಂಧವರು, ಸಾರ್ವಜನಿಕರು ಸಂಪರ್ಕ ಮಾಡಿ ಅವರ ಉತ್ಪನ್ನಗಳನ್ನು ಖರೀದಿ ಮಾಡಿ ಬಳಸುವಂಥದ್ದು, ಅವರಿಗೆ ಒಂದು ಬೆನ್ನು ತಟ್ಟುವಂಥ ಒಂದು ಕೆಲಸವನ್ನು ಈ ನಿಟ್ಟಿನಲ್ಲಿ ನಡೀಲಿ ಅಂತ ಹೇಳ್ತಾ, ಸುಜಾತ ಅವರೇ ಭಾಳಷ್ಟು ಸಂತೋಷ ಆಯಿತು ನಿಮ್ಮ ಜೊತೆ ಮಾತನಾಡಿ. ತಮ್ಮ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.